ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಇನ್ನು ಫ್ರೆಂಡ್ಸ್, ಆಚೆಲಿ ಬೆಳಕು ಬಂದಿದೆಯಲ್ಲ, ಅದಕ್ಕೆ ಫ್ರೆಂಡ್ಸ್ ಆ ರಿಂಗ್ ಲೈಟ್ ಹಾಕೊಳ್ಳೋದಿಲ್ಲ. ಯಾಕೆ ಅಂದರೆ ಅದು ಹಾಕೊಂಡ್ರೆ ನನಗೆ ಕಣ್ಣು ಎಲ್ಲ ನೋವು ಬರುತ್ತೆ, ಜಾಸ್ತಿ ಬೆಳಕು ಬರುತ್ತಲ್ಲ ಅದಕ್ಕೆ. ಇನ್ನು ಫ್ರೆಂಡ್ಸ್, ಆಚೆಲಿ ಏನೋ ಕೆಲಸ ಮಾಡ್ತಾ ಇದ್ದಾರೆ, ಅದೊಂದು ಸ್ವಲ್ಪ ಸೌಂಡ್ ಬರ್ತಾ ಇದೆ. ಒಂದೇ ಒಂದು ನಿಮಿಷ ಫ್ರೆಂಡ್ಸ್, ಅದನ್ನು ಕ್ಲೋಸ್ ಮಾಡ್ತೀನಿ. ಇನ್ನು ಫ್ರೆಂಡ್ಸ್, ಬನ್ನಿ, ಯಾರೆಲ್ಲ ಇದೇ ಫಸ್ಟ್ ನಾನು ವಿಡಿಯೋ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ನೋಡಿ, ಇದು ಇಲ್ಲೊಂದು ಬಾಟ್ಲ್ ಐತಲ್ಲ, ಇದು ತಲೆಯಲ್ಲಿ ಏನಾದರೂ ಏನು ಜಾಸ್ತಿ ಇದ್ದರೆ ತಗೊಳ್ಳೋ ಬಾಟ್ಲು. ಈ ತಾಂಡ್ ನಮ್ಮ ಮನೇಲಿ 1 ವರ್ಷ 2 ವರ್ಷ ಆಯ್ತೇನೋ, ಇವಾಗ ಯಾರ ತಲೆಯಲ್ಲೂ ಏನಿಲ್ಲ ಬಿಡಿ, ಆದರೆ ಅದು ತುಂಬ ಚೆನ್ನಾಗಿರುತ್ತೆ. ಇನ್ನು ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇನ್ನು ಫ್ರೆಂಡ್ಸ್, ನೋಡ್ತಾ ಲಕ್ಷ್ಮಿ ಹಬ್ಬ ಇನ್ನೇನು ಫ್ರೆಂಡ್ಸ್ ಬಂದೇ ಹೋಯ್ತು. ಎಲ್ಲ ಹೆಣ್ಮಕ್ಳು ಯಾವ ಸೀರೆ ಉಟ್ಕೋಬೇಕು, ಯಾವ ಬ್ಲೌಸ್ ಹಾಕೋಬೇಕು, ಯಾವ ಥರ ರೆಡಿ ಆಗಬೇಕು ಎಲ್ಲನೂ ಇದಿರುತ್ತೆ. ಇನ್ನು ಫ್ರೆಂಡ್ಸ್, ನಾನೇನು ಅವತ್ತು ರಜೆ ಹಾಕಿಲ್ಲ, ಅಂದರೆ ನಾನು ಪೂಜೆ ಮಾಡಿಬಿಟ್ಟು ಕೆಲ್ಸಕ್ಕೆ ಹೋಗಬೇಕು. ನಮ್ಮ ಕೆಲಸದ ಹತ್ರನೂ ಪೂಜೆ ಇರುತ್ತೆ. ಹಾಗಾಗಿ ಫ್ರೆಂಡ್ಸ್, ಬನ್ನಿ, ಮಂಗಳವಾರ ಬಂದೋಯ್ತು. ಇನ್ನು ಇವತ್ತು ನನ್ನ ರೋಟೀನ್ ಡೈಲಿ ನಿಮ್ಮ ಹತ್ರ ಹಂಚ್ಕೊತಾನೆ ಇರ್ತೀನಿ. ಇದೇನಪ್ಪ ಡೈಲಿ ಹೇಳಿದ್ನೇ ಹೇಳ್ತಾರೆ ಅಂತ ಅನ್ಕೊಬೇಡಿ ಫ್ರೆಂಡ್ಸ್. ನಾನು ಯಾಕೆ ನನ್ನ ಏನೇ ಇದ್ದರೂ ನಿಮ್ಮ ಹತ್ರ ಹಂಚ್ಕೊತೀನಿ ಅಂದರೆ, ಒಬ್ಬರು ಕೆಲಸಕ್ಕೂ ಹೋಗಿ ಮನೆ ಕೆಲಸನೂ ಮಾಡ್ಕೊಂಡು ಒಬ್ಬರು ಲೈಫು ಯಾವ ರೀತಿ ನಡೀತಾ ಇರುತ್ತೆ, ಒಬ್ಬೊಬ್ಬರು ಜೀವನ ಒಂದೊಂದು ಥರ ನಡೀತಾ ಇರುತ್ತೆ ಫ್ರೆಂಡ್ಸ್. ಹೇಳೋಕ್ಕಾಗಲ್ಲ ನೋಡಿ. ಒಬ್ಬರು ಬರೀ ವೀಡಿಯೋ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡಿರೋರು ಇದ್ದಾರೆ. ಎಷ್ಟೊಂದು ಜನ ರೋಡಲ್ಲಿ ವೀಡಿಯೋ ಮಾಡ್ಕೊಂಡು ಕೆಲಸಕ್ಕೂ ಹೋಗ್ತಾ ಇರ್ತಾರೆ ಫ್ರೆಂಡ್ಸ್. ನಾನು ಯಾಕೆ ರೋಡಲ್ಲಿ ವೀಡಿಯೋ ಮಾಡಲ್ಲ ಅಂದರೆ, ನಾನು ರೋಡಲ್ಲೆಲ್ಲ ಮೊಬೈಲ್ನ ಯೂಸ್ ಮಾಡಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ನಾನು ಡ್ರೈವಿಂಗ್ ಮಾಡ್ತೀನಿ, ಗಾಡಿ ಓಡಿಸ್ತೀನಿ. ಯಾಕೆ ಬೇಕು ಫ್ರೆಂಡ್ಸ್ ನಮ್ಮ ಟೈಮ್ ಚೆನ್ನಾಗಿದ್ದಾಗ? ಅದಕ್ಕೋಸ್ಕರ ಫ್ರೆಂಡ್ಸ್, ನಾನು ಮನೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ತೀನಿ. ಇನ್ನು ಫ್ರೆಂಡ್ಸ್, ಇವತ್ತು ನನ್ನ ರೋಟೀನ್ ಏನೆಲ್ಲ ಆಯಿತು ಬನ್ನಿ ಹೇಳಕ್ಕೆ ಬಂದೀನಿ. ನಾನು ಫ್ರೆಂಡ್ಸ್, ನಾನು ಮಾಮೂಲಿ ಡೈಲಿ 7 ಗಂಟೆಗೆ ಎದ್ದೇಳ್ತಾಯಿದ್ದೀನಿ. ಯಾಕೆ ಅಂದರೆ ನಾನು ಸೆಕೆಂಡ್ ಶಿಫ್ಟ್ ಇರೋದ್ರಿಂದ 6 ಗಂಟೆಗೆ ಎಚ್ಚರ ಆಗುತ್ತೆ, ಆದರೆ ಎದ್ದೇಳೋಕ್ಕಾಗಲ್ಲ ಫ್ರೆಂಡ್ಸ್. ಅದಕ್ಕೆ ಮತ್ತೆ ಇನ್ನೊಂದು ಅವರ್ ಮಲ್ಕೋತೀನಿ. ಇನ್ನು ಫ್ರೆಂಡ್ಸ್, ಆಗಸ್ಟ್ 15 ಆಗೋಯ್ತು. ಇನ್ನು ಫ್ರೆಂಡ್ಸ್, ಶ್ರಾವಣ ಸೋಮವಾರ, ನಮಗೆಲ್ಲ ಶ್ರಾವಣ ನೆನ್ನೆ. ನಾವು ಕನ್ನಡದವರಲ್ವ, ಕನ್ನಡದವರು ಒಂದು, ನಾವು ಲಿಂಗಾಯತರಿಗೆಲ್ಲ ಫ್ರೆಂಡ್ಸ್ ಮೊದಲನೇ ಶ್ರಾವಣ ಬಂದು ನಮಗೆ ಸೋಮವಾರ. ನೆನ್ನೆ ನೋಡಿದ್ರೆ ಫ್ರೆಂಡ್ಸ್, ನಾಗರ ಪಂಚಮಿ ಮತ್ತು ಫಸ್ಟ್ನೇ ಶ್ರಾವಣ 2 ಬಂದಿದೆ. ಇನ್ನು ಫ್ರೆಂಡ್ಸ್, ಶ್ರಾವಣದಲ್ಲಿ ಏನೆಲ್ಲ ಮಾಡ್ತೀನಿ ಅಂತ ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ, ಅಲ್ಲಿ ಹೋಗಿ ನೋಡಿ ಫ್ರೆಂಡ್ಸ್. ಏನು ಗೊತ್ತಾ, ಇವತ್ತು ಮಂಗಳವಾರ, ಬುಧವಾರ, ಗುರುವಾರ, ಇನ್ನು 2 ದಿವಸ ಕಳೆದ್ರೆ ಇನ್ನು ಫ್ರೆಂಡ್ಸ್ ಮಾರ್ಕೆಟಲ್ಲಿ ಹೂವಂತೂ ಮಾತಾಡ್ಸೋಕ್ಕಾಗಲ್ಲ, ಹಣ್ಣಂತೂ ಮಾತಾಡ್ಸೋಕ್ಕಾಗಲ್ಲ. ಆದರೆ ಫ್ರೆಂಡ್ಸ್, ಇನ್ನೊಂದು ಏನು ಗೊತ್ತಾ, ಇಲ್ಲಿಗೂ ಮಾರ್ಕೆಟ್ಗೂ ಒಂದು ಸ್ವಲ್ಪನಾದರೂ ವ್ಯತ್ಯಾಸ ಇರುತ್ತೆ. ಹಂಗಾಗಿ ಇನ್ನು ಫ್ರೆಂಡ್ಸ್, ನಾನು ಯಾವಾಗಲೂ 2 ಡೇಸ್ ಮುಂಚೆನೇ ಅದು ಇದು ಹಣ್ಣು ಯಾವ ತರಕ್ಕೆ ಹೋಗ್ತಾಯಿದ್ದೆ. ಈ ವರ್ಷ ತೀರ್ಮಾನ ಮಾಡಿಬಿಟ್ಟಿದ್ದೀನಿ, 10 ರೂಪಾಯಿ ಜಾಸ್ತಿ ಆದ್ರೂ ಇಲ್ಲಿ ತರೋದು ಬೇಡ, ಹೋಗಿ ಅಲ್ಲೇ ತಗೊಂಡ್ಬರ್ಬೇಕು. ಸ್ವಲ್ಪ ಬೆಳಗ್ಗೆನೇ ಬೇಗ ಹೋಗಬೇಕು ಅಂದ್ಕೊಂಡಿದ್ದೀನಿ. ಅವತ್ತೇನು ಎದ್ದೇಳೋಕ್ಕಾಗುತ್ತೋ ಇಲ್ವೋ ಅದಂತೂ ಗೊತ್ತಿಲ್ಲ ಫ್ರೆಂಡ್ಸ್. ಏನು ಬಂದು ಸ್ನಾನ ಮಾಡ್ಕೊಂಡ್ರೆ ನಡೆಯುತ್ತೆ. ಒಂದು 6 ಗಂಟೆಗೆ ಎಚ್ಚರ ಆದರೂ ಪರವಾಗಿಲ್ಲ, ಗಾಡಿ ತಗೊಂಡು ಹೋಗ್ಬಿಡ್ತೀನಿ. ಅಲ್ಲೇ ಮಾರ್ಕೆಟಲ್ಲಂತೂ ಪಾರ್ಕಿಂಗಿಗೆ ಜಾಗ ಸಿಗೋಲ್ಲ, ಚಿಕ್ಕಪೇಟೆಯಲ್ಲಿ ನಿಲ್ಲಿಸಿ ನಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಅವತ್ತು ನಾವು ಅದೇ ಐಡಿಯಾ ಮಾಡಬೇಕು. ನಾನು ಡೈರೆಕ್ಟು ಮಾರ್ಕೆಟ್ ಒಳಗಂತೂ ಗಾಡಿ ತಗೊಂಡು ಹೋಗೋಕ್ಕಾಗಲ್ಲ ಬಿಡಿ. ಬೇಗ ಇಲ್ಲೇ ಚಿಕ್ಕಪೇಟೆಯಲ್ಲಿ ನಿಲ್ಲಿಸಿ ಡೌನಿಗೆ ನಡ್ಕೊಂಡು ಹೋಗಬೇಕು. ಆದ್ರೂ ಫ್ರೆಂಡ್ಸ್, ಈಗ ಮಾರ್ಕೆಟ್ ಎಲ್ಲ ಚೇಂಜ್ ಆಗಿದೆ. ಪಾರ್ಕಿಂಗ್ ಹತ್ರನೂ ಫುಲ್ಲು ಕೆಳಗಡೆ, ಪಾರ್ಕಿಂಗ್ ಹತ್ರ ಎಲ್ಲ ಕಡೆನೂ ಅಷ್ಟೇ. ನೀವು ಯಾರೇ ಅಷ್ಟೇ ಫ್ರೆಂಡ್ಸ್, ನೀವು ಮಾರ್ಕೆಟ್ಗೆ ಹೋಗಲಿ, ಚಿಕ್ಕಪೇಟೆಗೆ ಹೋಗಲಿ, ಅಲ್ಲಿ ಸ್ವಲ್ಪ ಪಾರ್ಕಿಂಗ್ನ ಯೋಚನೆ ಮಾಡ್ಕೊಂಡು ನೀವು ಹೋಗಬೇಕು. ಯಾಕೆ ಗೊತ್ತಾ, ದೊಡ್ಡ ಗಾಡಿಗಳು ತಗೊಂಡೇ ಹೋಗ್ಬಿಡಿ. ಬೇಕಿದ್ದರೆ ನೀವು 2 ವೀಲರ್ಗಳು ತಗೊಂಡೋದ್ರೆ ತೊಂದರೆ ಇಲ್ಲ, ಅಲ್ಲೇ ಎಲ್ಲಾದರೂ ಹಾಕ್ಬಿಟ್ಟು ಹೋಗ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ ಫ್ರೆಂಡ್ಸ್, ನಾನು ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀನಿ ಅಂದರೆ, ಆದರೆ ಇದು ಗಾಡೀಲಿ ಹೋಗ್ತೀನಿ. ಇಲ್ಲಾಂದರೆ ಫ್ರೆಂಡ್ಸ್, ಎಷ್ಟೊಂದು ಬಸ್ಗಳು ಹೋಯ್ತವೆ. ಸುಮ್ಮನೆ ಸೈಲೆಂಟಾಗಿ ಬಸ್ಸಲ್ಲಿ ಹೋಗ್ಬಿಡೋಣ ಅಂದ್ಕೊಂಡಿದ್ದೀನಿ. ನನಗೆ ಚಿಕ್ಕಪೇಟೆಯಲ್ಲಿ ಏನೂ ಕೆಲಸ ಇಲ್ಲ ಫ್ರೆಂಡ್ಸ್. ಆಲ್ರೆಡಿ ಚಿಕ್ಕಪೇಟೆಗೆ ಹೋಗಿ ಸ್ಯಾರಿ ಎಲ್ಲ ತಂದಿದ್ದೀನಿ, ನಾನದು ವೀಡಿಯೋನೂ ಮಾಡಿದ್ದೀನಿ. ಇನ್ನು ನಮ್ಮ ಮನೇಲಿ ಫ್ರೆಂಡ್ಸ್ ಕೆಲಸ ಇವತ್ತು ಏನು ಮಾಡಿದ್ದೀನಿ ಬೆಳಗ್ಗೆನೇ ಅಂದರೆ ಫ್ರೆಂಡ್ಸ್, 7 ಗಂಟೆಗೆದ್ದು ನಾನು ಒಂದು ದಿವಸ ಮುಂಚೆನೇ ಏನಕ್ಕೆ ಸ್ಕ್ರೀನ್ನ ನೆನೆಸಿದ್ದೆ ಅಂದರೆ ಫ್ರೆಂಡ್ಸ್, ಒಂದು ಸ್ವಲ್ಪ ಏನಾದರೂ ಗೊತ್ತಾ, ನಾವು ಹೋಗುವಾಗ ಕೈಯಲ್ಲೆಲ್ಲ ಟಚ್ ಮಾಡಿರ್ತೀವಿ. ಅದಕ್ಕೋಸ್ಕರ ಫ್ರೆಂಡ್ಸ್ ನೋಡಿ, ಎಲ್ಲನೂ ನಾನು ನನ್ನ ಮಗಳಿಗೆ ಐರನ್ ಥರ ಮಡಚಿ ಇಡು ಮಗ, ಅದು ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೆ. ಅದಕ್ಕೆ ಅವಳು ನೋಡಿ ಎಲ್ಲನೂ ಈ ಥರ ಮಡಚಿ ಇಟ್ಟಿದ್ದಾಳೆ. ಯಾಕಂದರೆ ಇದು ಕ್ವಾಲಿಟಿ ಬಟ್ಟೆನೂ ಚೆನ್ನಾಗೈತೆ. ಇನ್ನೇನು ಮೇಲೆ ನಾನು ಯಾವುದು ಚೇಂಜ್ ಮಾಡಲಿಲ್ಲ, ಇದೇ ಇರಲಿ, ಈ ಹೂವು ಚೆನ್ನಾಗೈತಲ್ಲ ಅಂದ್ಬಿಟ್ಟು ಅದೇ ಸ್ಕ್ರೀನ್ನ ಪೂರ್ತಿ ನೆನೆಸಿದ್ದೆ ಹೆಸರುಪಿನ ಪುಡಿ ಹಾಕಿ. ಇವತ್ತು ಕ್ಲೀನಾಗಿ ಬೆಳಗ್ಗೆನೇ ವಾಶ್ ಮಾಡಿ ಬಿಸಿಲಿಗೆ ಹಾಕಿದೆ. ಮೇಲೋಗಿ ಎತ್ಕೊಬಂದವಳೆ, ನಾನೇನು ಹೋಗಲಿಲ್ಲ. ಇನ್ನು ಸ್ವಲ್ಪನೇ ಬಟ್ಟೆ ಇತ್ತು ಫ್ರೆಂಡ್ಸ್, ಅದನ್ನು ವಾಶ್ ಮಾಡಿ ಹಾಕಿದ್ದೀನಿ. ಇನ್ನು ಇವತ್ತು ಬೆಳಗ್ಗೆ ಎದ್ದು ಫ್ರೆಂಡ್ಸ್, ನಾನು ಇವತ್ತು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನಾನು ಮಾಡೋ ಪಲಾವ್ ತುಂಬ ಇಷ್ಟ ಅಂತ ಹೇಳಿದರು. ಅದಕ್ಕೆ ಸ್ವಲ್ಪ ಅವ್ರಿಗೂ ಸ್ವಲ್ಪ ಕೊಡೋಣ ಅಂತ ಪಲಾವ್ ಜಾಸ್ತಿ ಮಾಡಿದೆ. ಆಮೇಲೆ ಮೊಸರು ಬಜ್ಜಿ ಮಾಡಿದೆ. ಇನ್ನು ಸ್ವಲ್ಪ ಪಾತ್ರೆನೇ ಇತ್ತು, ಅದನ್ನು ತೊಳೆದೆ ಫ್ರೆಂಡ್ಸ್. ನಮ್ಮ ಮನೇಲಿ ಕೆಲಸಕ್ಕೆ ಹೋಗೋಷ್ಟರಲ್ಲಿ ನಂದು ಇಷ್ಟು ಕೆಲಸ ಆಗಲೇಬೇಕು ಫ್ರೆಂಡ್ಸ್. ಯಾಕೆ ಗೊತ್ತಾ, ನಾನು ಎದ್ದ ತಕ್ಷಣ ಬೆಳಗ್ಗೆನೇ
ದೇವ್ರ ಫೋಟೋ ನೋಡ್ಬಿಟ್ಟು ಪ್ಯಾಸೇಜ್ ಮಾಪ್ ಹಾಕ್ಬಿಟ್ಟು ಮುಖ ವಾಶ್ ಮಾಡ್ಕೊಂಡು ಬಂದುಬಿಡ್ತೀನಿ. ಇನ್ನು ಅದಕ್ಕಿಂತ ಮುಂಚೆನೇ ನಾನು ಫ್ರೆಂಡ್ಸ್ ಫಿಶ್ಗೆ ಫುಡ್ ಹಾಕ್ಬಿಡ್ತೀನಿ. ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ನಮ್ಮ ಮನೆಗೆ ಈ ಫಿಶ್ಶು ಎಷ್ಟೊಂದು ಮರಿ ಹಾಕಿದೆ ಅಂದರೆ ನನಗೆ ಲೆಕ್ಕನೂ ಹಾಕೋಕ್ಕಾಯ್ತಾಯಿಲ್ಲ. ಅದರಲ್ಲಿ 25 50 ನನಗೊಂದು ಅರ್ಥ ಆಯ್ತಾಯಿಲ್ಲ. ಅಷ್ಟೊಂದು ಫಿಶ್ಶು ಫ್ರೆಂಡ್ಸ್ ಮರಿ ಹಾಕಿದೆ. ನಮ್ಮ ಮನೇಲಿ ಇದೇ ಫಸ್ಟು ಮರಿ ಹಾಕಿರೋದು. ಇನ್ನು ಫಿಶ್ ಟ್ಯಾಂಕು ತೊಳೆಯೋಣ ಹಬ್ಬಕ್ಕೆ ಅಂದ್ಕೊಂಡೆ, ಆದರೆ ಒಂದು ಚೂರು ಗಲೀಜಾಗಿಲ್ಲ. ನೀರೆಲ್ಲ ತುಂಬ ಚೆನ್ನಾಗೈತೆ ಅದರೊಳಗಡೆ ಫ್ರೆಂಡ್ಸ್. ಅದಕ್ಕೆ ಒಂದು ಹನಿ 2 ಹನಿ ಹಾಕೋದು ಬರುತ್ತೆ ನೀವು ಫಿಶ್ ಟ್ಯಾಂಕ್ ನೀರು ಗಲೀಜಾಗ್ದಂಗೆ ನೋಡ್ಕೊಳ್ಳೋಕ್ಕೆ. ಅದೊಂದು ಚಿಕ್ಕ ಡಬ್ಬಿ ಫಿಶ್ ಅಂಗಡಿಲಿ ಕೇಳಿ ಕೊಡ್ತಾರೆ. ನೀವು 2 ಮಂತ್ 3 ಮಂತ್ ಆದ್ರೂ ವಾಟ್ರು ಏನೂ ಆಗೋಲ್ಲ, ನೀಟಿರುತ್ತೆ. ಅದು 2 ಹನಿ ಹಾಕಿದ್ದೆ ಅವತ್ತು, ತಡಿ ಇಷ್ಟೊಂದು ಗಲೀಜಾಗೈತಲ್ಲ ಅಂದ್ಬಿಟ್ಟು. ಅದನ್ನು ಆಮೇಲೆ ನನಗೆ ಅರ್ಥ ಆಯಿತು, ಇದೇನು ಇಷ್ಟು ಕ್ಲೀನಾಗಿ ಹೋಯ್ತಲ್ಲ ಗಲೀಜಿದ್ದು ಅಂದರೆ ಅದನ್ನು ಹಾಕಿದ್ನಲ್ಲ ಹನಿ, ಅದಕ್ಕೋಸ್ಕರ ಕ್ಲೀನ್ ಆಯಿತು. ಇನ್ನು ಫ್ರೆಂಡ್ಸ್ ನಮ್ಮ ಮನೇಲಿ ಎಲ್ಲ ಕೆಲಸ ಮುಗ್ದೋಯ್ತು. ರ್ಯಾಕ್ ಮಾತ್ರ ಆಚೆಗೆ ಪೇಂಟ್ ಹೊಡೆದು ಆಚೆಗೆ ಇಟ್ಟಿದ್ದೀನಿ. ನಾಳೆ ಅದನ್ನು ತಂದು ಒಳಗಡೆ ಜೋಡಿಸ್ತೀನಿ. ಫ್ರೆಂಡ್ಸ್ ಏನು ಗೊತ್ತಾ, ಹಬ್ಬದ ಕೆಲಸ ಎಷ್ಟು ಮಾಡಿದ್ರೂ ಮುಗಿಲ್ಲ. ನಾವು ಡೈಲಿ ಒಂದೊಂದು ಏನಾದರೂ ಮಾಡ್ಕೊತಾ ಇರಬೇಕು. ಇನ್ನು ನಾಳೆ ಫ್ರೆಂಡ್ಸ್ ಏನಂದರೆ, ಇವತ್ತೇ ನಮ್ಮ ಮನೇಲಿ ಪೂಜೆ ಎಲ್ಲ ಅಷ್ಟು, ನಾಳೆ ದೇವ್ರ ಮನೆ ಎಲ್ಲನೂ ತೊಳೆದು ಗೋಡೆನ ಆ ಫೋಟೋಗಳೆಲ್ಲ ಒರೆಸಿ ನೇತಾಕ್ಬಿಟ್ಟು ಫ್ರೆಂಡ್ಸ್ ಅಲ್ಲಿ ಏನೇನೈತೆ ಅದನ್ನೆಲ್ಲ ವಾಶ್ ಮಾಡ್ಕೊಂಡು ಇನ್ನು ಇಟ್ಬಿಡ್ತೀನಿ. ಅದನ್ನೆಲ್ಲ ವಾಶ್ ಮಾಡಿಟ್ರೆ ಅಲ್ಲೊಂದು ಕೆಲಸ ನಂದು ಫಿನಿಶ್ ಆಗೋಯ್ತು. ಇನ್ನು ಬಟ್ಟೆಗಳಂತೂ ನಾನು ಯಾವುದು ಪೆಂಡಿಂಗ್ ಇಟ್ಕೊಂಡಿಲ್ಲ ಫ್ರೆಂಡ್ಸ್, ಎಲ್ಲನೂ ವಾಶ್ ಮಾಡಿದ್ದೀನಿ. ಲಕ್ಷ್ಮೀದು ಏನೆಲ್ಲ ತರಬೇಕು ಎಲ್ಲನೂ ತಂದಿದ್ದೀನಿ. ಗೆಜ್ಜೆ ಬತ್ತಿ, ಗೆಜ್ಜೆ ವಸ್ತ್ರ, ಕರ್ಪೂರ ಎಲ್ಲ ತಂದಿದ್ದೀನಿ. ಇನ್ನು ಫ್ರೆಂಡ್ಸ್ ಗದ್ಗೆ ಅಂಗಡಿಗೆ ಹೋಗಿ ನಾನು ಒಂದು ಸಣ್ಣ ಹಚ್ಚು ಬೆಲ್ಲ ಬಳೆ ಬಿಚ್ಚಾಲೆ ಬರುತ್ತೆ. ಅದರಲ್ಲಿ ಏನು ಗೊತ್ತಾ, ದೇವ್ರಿಗೆ ನಾವು ಅದು ಇದು ತಟ್ಟೆಲಿ ತುಂಬಿಡೋ ಹಾಗೆ ಇಲ್ಲ. ಒಂದಿಷ್ಟು ಅಕ್ಕಿನ ಇದರಲ್ಲಿ ಇಟ್ಬಿಟ್ಟು ಒಂದು ಬ್ಲೌಸ್ ಪೀಸ್ ಇಟ್ಟು ಅದನ್ನಿಟ್ಟರೆ, ಆ ಪಾಕೆಟ್ ಇಟ್ಟರೆ ಅದರಲ್ಲಿ ಅರಿಶಿನ ಕುಂಕುಮ ಚಿಕ್ಕದು ಬಳೆ ಎಲ್ಲ ಇರುತ್ತೆ. ಅದನ್ನೇ ಇಟ್ಟರೆ ಸಾಕು ಫ್ರೆಂಡ್ಸ್, ಏನು ಬಳೆನೇ ಬೇರೆ ಇಡಬೇಕು ಅಂತ ಆ ಥರ ಏನೂ ಇಲ್ಲ. ಇನ್ನು ಡೆಕೋರೇಷನ್ನು ನಂದು ಸ್ವಲ್ಪನೇ ಜಾಸ್ತಿ ಇಲ್ಲ. ಸ್ಕ್ರೀನು ತೆಗ್ದಿಟ್ಟಿದ್ದೀನಿ. ಅದರಲ್ಲಿ ದೇವ್ರ ಮೇಲೆ ಕೆಳಗಡೆ ಕಾಸೋ ಬಟ್ಟೆನೂ ತೆಗ್ದಿಟ್ಟಿದ್ದೀನಿ, ಬೆಡ್ಶೀಟ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ಈ ವರ್ಷ ನಂದು ಕೆಲಸ ಎಲ್ಲ ಇನ್ನು ಇಲ್ಲಿ ನಾನು ಬರ್ಕೊಂಡಿರೋ ಈ ಸೋಫ ಒಂದು ಈ ಕಡೆ ಎಳೆದು ಕಸ ಗುಡಿಸ್ಬೇಕು. ಇನ್ನು ಈ ಚಿಕ್ಕ ಸೋಫ ಇರೋ ಜಾಗದಲ್ಲೇ ನಾನು ಈ ಸಲ ಲಕ್ಷ್ಮಿ ಕೂರಿಸೋದು ಹೇಳಿದ್ದೀನಿ ನನ್ನ ಮಗಳಿಗೂ. ಹಂಗಾಗಿ ಈ ಕಡೆಗೆ ಎಳ್ಕೊಂಡ್ರೆ ಸಾಕು. ಯಾಕೆ ಗೊತ್ತಾ, ಮನೇಲಿ ಫ್ರೆಂಡ್ಸ್ ಆ ಕಡೆ ಎಳೆದು ಈ ಕಡೆ ಎಳೆದು ಎಲ್ಲನೂ ನಾವು ಗಜಿ ಬಿಜಿ ಮಾಡ್ಕೊಂಡ್ರೆ ನಮಗೆ ಒಂಥರ ತಲೆ ಕೆಟ್ಟು ಕನ್ಫ್ಯೂಸ್ ಆಗಿಬಿಡ್ತೀವಿ, ಯಾವುದು ಮಾಡೋದು ಯಾವುದು ಬಿಡೋದು ಅಂತ. ಅದಾಯಿತು. ಇನ್ನು ಫ್ರೆಂಡ್ಸ್ ಯಾಕೆಂದರೆ ನನ್ನ ಮಗಳಿಗೆ ಇದು ನೀರು ತರಕ್ಕೆ ಹೋಗಲಿಲ್ಲ, ಅವಳು ಕೆಲಸ ಮೀಟಿಂಗ್ಸ್ ಅದು ನಾನೇ ನೀರು ತರಕ್ಕೆ ಹೋಗಿದ್ದೆ. ಇನ್ನು ಫ್ರೆಂಡ್ಸ್ ನಾವು ಬೈಸಂದ್ರದಲ್ಲೇ ತುಂಬ ವರ್ಷ ಒಂದು 15-20 ವರ್ಷದಿಂದ ಇರೋದ್ರಿಂದ ಅಲ್ಲಿ ನೀರು ತರಕ್ಕೆ ಹೋದ್ನ. ಒಂದು 2-3 ಜನ ನನ್ನ ಫ್ರೆಂಡ್ಗಳು ಸಿಕ್ಕಿದ್ರು, ಅವರನ್ನೆಲ್ಲ ಮಾತಾಡ್ಸ್ಕೊಂಡು ನೀರು ತಗೊಂಡು ಬಂದೆ ಒಂದು ಕ್ಯಾನು. ಆದರೆ ನಮ್ಮ ಓನರ್ ಅಣ್ಣನೇ ಮೇಲೆ ಎತ್ಕೊಬಂದು ಕೊಡ್ತು, ನಂಗೆ ಎತ್ತಕ್ಕಾಗಲಿಲ್ಲ 20 ಲೀಟ್ರದು. ಇನ್ನು ಫ್ರೆಂಡ್ಸ್ ಇವತ್ತು ನಾನು ದಾಳಿಂಬೆ ಕೋಸಂಬರಿ ಮಾರ್ನಿಂಗ್ ರೋಟಿನ ತಿಂದಿದ್ನಲ್ಲ, ಈಗ ಜ್ಯೂಸ್ ಇನ್ನೂ ಕುಡ್ದಿಲ್ಲ. ಪಲಾವು ತಿಂದಿದ್ದೀನಿ, ನೋಡೋಣ ಆದರೆ ಈಗ ಜ್ಯೂಸ್ ಕುಡಿತೀನಿ, ಇಲ್ಲಾಂದರೆ ಈವ್ನಿಂಗ್ ಬಂದು ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ನೆನ್ನೆ ಕುಡಿದಿದ್ದೆ ಫ್ರೆಂಡ್ಸ್ ಬೆಳಗ್ಗೆ ಟೈಮೇ. ಈಗೇನಿಲ್ಲ ಫ್ರೆಂಡ್ಸ್ ಸಂಜೆ ಟೈಮು ಇಲ್ಲ ಒಂದು ಕಪ್ ಮಜ್ಜಿಗೆ ಆದರೂ ಕುಡಿತೀನಿ ಬಂದು, ಇಲ್ಲ ಜ್ಯೂಸ್ ಆದರೂ ಮಾಡ್ಕೊಂಡು ಕುಡಿತೀನಿ. ಈಗ ಫ್ರೆಂಡ್ಸ್ ಇನ್ನೂ ಟೈಮ್ ಇದೆ, ಏನಿಲ್ಲ 10 ನಿಮಿಷ. ಬೀಟ್ರೋಟ್ ಖಾಲಿಯಾಗಿತ್ತು ತಂದಿದ್ದೀನಿ. ಒಂದು 5 ನಿಮಿಷ ನಮಗೋಸ್ಕರ ಒಂದು ಇದು ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕೇನು ಕಷ್ಟ ಇಲ್ಲ, ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ಇಷ್ಟು ನಂದು ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ಬಟ್ಟೆ ಅದು ಸ್ಕ್ರೀನ್ ಒಗ್ದಾಯ್ತಲ್ಲ, ಆವಾಗ ಒಂದು 2 ಸೆಟ್ ಬಟ್ಟೆ ಇತ್ತು, ಅದನ್ನು ಎಲ್ಲ ವಾಶ್ ಮಾಡಿದೆ. ಯೂನಿಫಾರ್ಮ್ದೊಂದು ಶರ್ಟ್ ಇತ್ತು, ಅದನ್ನು ವಾಶ್ ಮಾಡಿದೆ. ಇನ್ನು ಫ್ರೆಂಡ್ಸ್ ನಾಳೆ ನಮ್ಮದು ಬಿನ್ ಬ್ಯಾಗು ನಮ್ಮ ಹುಡುಗಿ ಆಚೆಲಿ ಇಟ್ಟು ಫುಲ್ ಕೊಳೆ ಆಗೋಯ್ತೆ ಫ್ರೆಂಡ್ಸ್. ಅದಕ್ಕೆ ಅದನ್ನು ಏನು ಮಾಡೋಣ ಅಂದ್ಕೊಂಡಿದ್ದೀನಿ, ಅದರೊಳಗೆ ಬೆಂಡ್ ಥರ ಮಣಿಗಳು ಸಣ್ಣ ಸಣ್ಣ ಕಾಳು ಥರ ಬರುತ್ತೆ, ಅದನ್ನೆಲ್ಲ ಒಂದು ಚೀಲಕ್ಕೆ ಸುರಿದು ಕಟ್ಟಿಟ್ಬಿಟ್ಟು ಅದನ್ನು ನೆನೆಸ್ಬೇಕು ಅಂತಿದ್ದೀನಿ. ತೂಗು ಎಲೆನ ನಾಳೆ ಸೈಡ್ಗೆ ಎಳೆದು, ಅದಂತೂ ಫುಲ್ ಕೊಳೆ ಆಗೈತೆ ಫ್ರೆಂಡ್ಸ್. ಅದೇನು ತೊಳಿಬೇಕಾ ವಾಶ್ ಮಾಡಬೇಕೋ ಏನೂ ಗೊತ್ತಾಯ್ತಾ ಇಲ್ಲ. ನಿಮ್ಗೆ ಯಾರಿಗಾರ ಗೊತ್ತಿದ್ರೆ ನನಗೊಂದು ಕಮೆಂಟ್ ಹಾಕಿ ಐಡಿಯಾನ. ಅದನ್ನು ಬ್ರಷಲ್ಲಿ ಉಜ್ಜಿ ಚೆನ್ನಾಗಿ ವಾಶ್ ಮಾಡಬೇಕು ಅಂತಲೇ ನಾನು ಅಂದ್ಕೊಂಡಿರೋದು. ಇನ್ನು ಫ್ರೆಂಡ್ಸ್ ಅದ್ರ ಮೇಗ್ಲು ಹಾಸಿಗೆನ ನಾನು ತೂಗು ಎಲೆ ಹಾಸಿಗೆ ಏನಾಯಿತು ಒಣಗಕ್ಕೆ ಹಾಕಿದೆ, ಅದು ಸ್ವಲ್ಪ ಗಲೀಜಾಗಿತ್ತು ಅಂತ ಅದು ಮಳೆಯಲ್ಲಿ ಅಲ್ಲಿ ಇಲ್ಲಿ ನೆಂದು ಲಾಸ್ಟ್ಗೆ ನಮ್ಮ ಓನರ್ ಮನೆ ನಾಯಿಗೆ ಹಾಸ್ಕೊಳಕ್ಕೆ ಕೊಟ್ಟಿದ್ದೀನಿ. ಅದಕ್ಕೊಂದು ಹಾಸಿಗೆ ತರಬೇಕು, ಹೊಲಿಸ್ಬೇಕು. ತೂಗು ಎಲೆ ಮೇಲೆ ಹಾಸಿಗೆ ಅಂದರೆ ಹೊಲ್ಕೊಡ್ತಾರೆ. ಸದ್ಯಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ. ಔಟ್ಸೈಡು ನಾವು ಇಟ್ಟರೆ ಮೇಲೆ ಅದು ಔಟ್ಸೈಡ್ ಹೆಂಗೆ ಅಂದರೆ ಫ್ರೆಂಡ್ಸ್ ಆ ಕಂಬಿ ಸ್ವಲ್ಪ ಅಳ್ಳಾಡ್ತೈತೆ, ಅದನ್ನು ಕರ್ಕೊಬಂದು ಟೈಟ್ ಮಾಡಿಸು ಅಂತ ನನ್ನ ಮಗಳಿಗೆ ಹೇಳಿದ್ದೀನಿ. ಅವಳು ಇನ್ನೂ ಏನೂ ಮಾಡಿಲ್ಲ. ಈಗ ಸದ್ಯಕ್ಕೆ ಆ ಬಿನ್ ಬ್ಯಾಗ್ನ ಕ್ಲೀನಾಗಿ ಫ್ರೆಂಡ್ಸ್ ನೆನೆಸಿ ವಾಶ್ ಮಾಡಿಕೊಂಡು ಇನ್ನು ಬಿನ್ ಬ್ಯಾಗ್ ತಂದು ಒಳಗಡೆ ಇಟ್ಕೋಬೇಕು ಫ್ರೆಂಡ್ಸ್. ಯಾಕೆ ಗೊತ್ತಾ, ನಾವು ಆಚೆಲಿ ಇಡ್ತೀವಲ್ಲ, ಆಚೆಲಿ ಇಟ್ಟಷ್ಟು ಅದು ಗಲೀಜಾಯ್ತೈತೆ. ಅದಕ್ಕೆ ನಾನು ಐಡಿಯಾ ಮಾಡ್ತಾಯಿದ್ದೀನಿ, ನಮ್ಮ ಐರನ್ ಬಾಕ್ಸ್ ಐತೆ, ಈ ಐರನ್ ಬಾಕ್ಸ್ ಕೆಳಗಡೆ ಇಟ್ಕೊಬಿಡೋಣ. ಅದನ್ನು ಯಾವಾಗಾದರೂ ಕೂತ್ಕೊಳ್ಳೋಕ್ಕೋ ಮಾಡೋಕ್ಕೋ ಒಳಗಡೆಲಿ. ಯಾಕೆಂದರೆ ಫ್ರೆಂಡ್ಸ್ ಅದು 1300 ರೂಪಾಯಿ ಕೊಟ್ಟು ತಂದಿದೆ, ಹೊಟ್ಟೆ ಉರಿಯುತ್ತೆ ಫ್ರೆಂಡ್ಸ್. ಹಂಗಾಗಿ ಇನ್ನು ಸೋಫಾ ಕವರು ಈಗೇನು ವಾಶ್ ಮಾಡಲ್ಲ ಫ್ರೆಂಡ್ಸ್, ಯಾಕಂದರೆ ನಮ್ಮದು ಇನ್ನೂ ಏನು ಸೋಫಾ ಕೊಳೆ ಆಗಿಲ್ಲ. ನಮ್ಮ ಮನೇಲಿ ಯಾರು ಸಣ್ಣ ಮಕ್ಕಳು ಅಂದರೆ ನಮ್ಮ ಹುಡುಗಿನೇ ಅದ್ರ ಮೇಲೆ ಕೂತ್ಕೋಬೇಕು, ಒದ್ದಾಡಬೇಕು.
ಅದನ್ನು ವಾಶ್ ಮಾಡಿಲ್ಲ. ಇಷ್ಟೆಲ್ಲ ಆಯಿತು ಫ್ರೆಂಡ್ಸ್. ಪಾತ್ರೆನೂ ಎಲ್ಲನೂ ತೊಳೆದಾಯಿತು. ನನಗೆ ಏನು ಗೊತ್ತಾ ಫ್ರೆಂಡ್ಸ್, ಮನೇಲಿಕ್ಕೆ ಸ್ವಲ್ಪ ಕೆಲಸ ಮುಗಿದ್ರೆ ಸಮಾಧಾನ. ಇನ್ನು ಬೀರ್ ಮೇಲೆ ಇನ್ನು ಇದೊಂದು ಶೋಕೇಶು ಫ್ರೆಂಡ್ಸ್, ನಾನು ಮಾತಾಡ್ತಾ ಇದ್ದಿಲ್ಲ, ಈ ಶೋಕೇಶು ಮೇಲೆ ಒರೆಸಿದ್ದೀನಿ. ಈ ಚಿಕ್ಕ ಚಿಕ್ಕ ಡಬ್ಬಿ ತೆಗೆದು ಅದೊಂದು, ಮತ್ತು ಒಳಗಡೆ ಒಂದು ಬಳೆಗಳದ್ದೈತೆ ಫ್ರೆಂಡ್ಸ್. ಯಾವ್ಯಾವ ಬಳೆ ಹಳೇದಾಗೈತೆ ಬೇಡ ಅದೆಲ್ಲ ನಾಳೆ ಬಿಸಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನಂತೂ ನಾನು ಬೆಳಗ್ಗೆನೇ ಹಿಡ್ಕೊಂಡೆ ಶುರು ಮಾಡಿದೆ ಒರ್ಸೋಕ್ಕೆ. ಅಂದರೆ ಅದನ್ನೆಲ್ಲ ಬಿಸಾಕ್ಬಿಟ್ಟು ದೇವ್ರದ್ದು ಬಾಕ್ಸ್ ಐತೆ, ದೇವ್ರ ಸಾಮಾನೆಲ್ಲ ಎತ್ತಿಕ್ಕಿರೋದು, ಆ ಬಾಕ್ಸ್ನ ಸ್ವಲ್ಪ ಈ ಕಡೆ ಎಳೆದಿಟ್ಬಿಡ್ತೀನಿ. ಯಾಕೆಂದರೆ ಈಗ ನಾವು ಅದರಲ್ಲೇ ಎಲ್ಲ ತಗೋಬೇಕಲ್ಲ. ನಾನು ಫ್ರೆಂಡ್ಸ್ ಚಿಕ್ಕದು ಹೊಸ ಸ್ಟೀಲ್ ಬಿನ್ಗೆ ತಂದಿದ್ದೀನಿ. 2 ದೀಪದ ಕಂಬ, 4 ದೀಪದ ಕಂಬ ಐತೆ, ಚಿಕ್ಕದೆರಡು ದೊಡ್ಡದೆರಡು. ಅದಕ್ಕೆ ನಾನೇನು ಅಂದ್ಕೊಂಡಿದ್ದೀನಿ, ನೋಡೋಣ 4 ಆದರೆ 4, 3 ಆದರೆ 3 ಅಂಟ್ಸೋಣ ಅಂದ್ಕೊಂಡಿದ್ದೀನಿ. ಇನ್ನು ಒಳಗಡೆ ಒಂದು ಟೇಬಲ್ ಇದೆ, ಇದು ಐರನ್ ಬಾಕ್ಸ್ ಟೇಬಲ್ ಮೇಲೆ ಹೋದ ವರ್ಷ ಲಕ್ಷ್ಮಿ ಕೂರಿಸಿದೆ. ಈಗ ಚಿಕ್ಕ ಬಿಂದಿಗೆ ಅಲ್ವಾ, ಆರಾಮಾಗಿ ಒಳಗಡೆ ಒಂದು ಟೇಬಲ್ ಐತೆ, ಅದ್ರ ಮೇಲೆ ಕೂರ್ಸೋಣ ಅಂದ್ಕೊಂಡಿದ್ದೀನಿ. ಏನಾಗಲ್ಲ, ಚಿಕ್ಕ ಬಿಂದಿಗೆ ಅಲ್ವಾ, ಅದ್ರ ಮೇಲೆ ಕೂರಿಸಿ ಬಾಳೆಕಂದು 4 ಬಾಳೆಕಂತೀನಿ. ನೋಡೋಣ ಮಾರ್ಕೆಟ್ಗೆ ಹೋದರೆ ಅಲ್ಲೇ ಬಾಳೆಕಂದು ತರಬೇಕು ಅಂದ್ಕೊಂಡಿದ್ದೀನಿ. ನನಗಂದು ಫ್ರೆಂಡ್ಸ್ ಏನು ಜಾಸ್ತಿ ಹಿಡ್ಕೊಬರೋಕ್ಕಾಗಲ್ಲ, ಅಲ್ಲಿ ಏನು ಹಿಡ್ಕೊಳಕ್ಕಾಗುತ್ತೋ ಬಿಡುತ್ತೋ ಯಾರಿಗೆ ಗೊತ್ತು. ಆದರೆ ನಾನು ಯಾಕೆ ಬೇಗ ಸ್ವಲ್ಪ ಹೋಗಿ ತರೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಬೆಳಗ್ಗೆನೇ ರಶ್ ಏನಾದರೂ ಕಮ್ಮಿ ಇರುತ್ತೇನೋ ಮಾರ್ಕೆಟು, ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆದರೆ ಏನಾಗುತ್ತೋ ನನಗಂತೂ ಗೊತ್ತಿಲ್ಲ, ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಒಟ್ಟಿನಲ್ಲಿ ಫ್ರೆಂಡ್ಸ್ ನಾನು ಗುರುವಾರನೇ ಹೋಗೋದು. ಯಾಕೆ ಗೊತ್ತಾ ಫ್ರೆಂಡ್ಸ್, ಬೆಳಗ್ಗೆನೇ ಹೋದರೆ ನಮಗೆ ಬಂದು ಸಂಜೆ ತನಕ ಮನೆ ಕೆಲಸ ಮಾಡ್ಕೋಬೋದು, ಏನೇ ಕೆಲಸ ಇದ್ರೂ. ಈಗ ನಾವೇನು ಮಾಡಬೇಕು, ಈಗ ಮಧ್ಯಾಹ್ನ ಸಾಯಂಕಾಲ ಆಮೇಲೆಲ್ಲ ಹೋದ್ರೆ ಆಗಲ್ಲ. ಅದಕ್ಕೆ ಫ್ರೆಂಡ್ಸ್ ನಾನಲ್ಲಿ ಏನಂದರೆ ಸ್ವಲ್ಪ ಸೌತೆಕಾಯಿ, ಹಣ್ಣುಗಳು ಮತ್ತು ಹೂವು. ಯಾಕೆ ಗೊತ್ತಾ, ಮಾರ್ಕೆಟಲ್ಲಿ ಏನು ಕಂಡ್ರೂ ತಗೋಬೇಕು ಅನಿಸುತ್ತೆ, ಆದರೆ ಒತ್ಕೊಬರೋಕ್ಕಾಗಬೇಕಲ್ಲ ಫ್ರೆಂಡ್ಸ್, ಮೇಯ್ನ್ ಪಾಯಿಂಟ್ ಅದೇ ಅಲ್ವಾ. ಅದಕ್ಕೆ ನಾನು ಯೋಚನೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾಳೆ ಎಲ್ಲ ಹಾರ ಕೇಳೋಕ್ಕೆ ಆಗಲ್ಲ, ನಾನು 2 ಡೇಸ್ ಮುಂಚೆ ಹೋಗಬಾರ್ದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಗುರುವಾರದ ದಿವಸ ಹೋಗಿ ಮಾರ್ಕೆಟಲ್ಲಿ ತರಬೇಕು ಅಂದ್ಕೊಂಡಿದ್ದೀನಿ. ಅಲ್ಲಂತೂ ಫ್ರೆಂಡ್ಸ್ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಬೈ ಚಾನ್ಸ್ ಅಲ್ಲೇನಾದರೂ ವೀಡಿಯೋ ಮಾಡೋಕ್ಕೆ ಟೈಮ್ ಇದ್ದರೆ ನಿಮಗೆ ಹೂವಿನ ರೈಟು ಮತ್ತು ವೀಡಿಯೋ ಅದೆಲ್ಲ ತೋರಿಸ್ತೀನಿ. ಇನ್ನು ಲೆಮೆನ್ನು ನಿಮಗೆ ಗೊತ್ತಲ್ಲಿ ಪ್ಲೇಟು ಬೌಲ್ ಲೆಕ್ಕ ಮಾರ್ತಾರೆ, ನಿಮಗೆ ಗೊತ್ತಲ್ಲ ಮಾರ್ಕೆಟ್ ಅಂದರೆ ಹೆಂಗಿರುತ್ತೆ ಅಂತ. ಹಾಗಾಗಿ ಇನ್ನು ಫ್ರೆಂಡ್ಸ್ ಆಲ್ರೆಡಿ 3-4 ಡೇಸಿಂದ ನನಗೆ ಸರಿಯಾಗಿ ನಿದ್ದೆನೇ ಬರ್ತಲ್ಲ. ಯಾಕಂದರೆ ನಮ್ಮ ಮನೆ ಹಿಂದ್ಗಡೆನೇ ನಮ್ಮ ಫ್ರೆಂಡ್ ಒಬ್ಬರು ಸತ್ತೋದ್ರಲ್ಲ, ಏನೋ ಒಂಥರ ಮನಸ್ಸಿಗೆ ಬೇಜಾರು. ಇನ್ನು ಇವಾಗ ವಾಟ್ರ್ ತರಕ್ಕೆ ಹೋದಾಗಲೂ ಅಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು. ಅವರು ಸಹ ನಮ್ಮ ಹಳೆ ಓನರ್ ವಿಷಯ ಹೇಳ್ತಾಯಿದ್ರು. ಏನಾಯಿತು ಅಂತ ಕೇಳಿಕೆ, ಇಲ್ಲ ಚೆನ್ನಾಗೇ ಇದ್ದರು, ಕ್ಯಾನ್ಸರ್ ಆಗಿತ್ತು, ಹೊಟ್ಟೆ ಆಪ್ರೇಷನ್ ಮಾಡಿದರು ಇದರಲ್ಲಿ ಅಂಬೇಡ್ಕರಲ್ಲಿ ಆಪ್ರೇಷನ್ ಆಗಿದ್ದರು. ಮೇಲೆ ಮೆಟ್ಲಿಡಿವಾಗ ಬಿದ್ದೋಗಿದ್ದಷ್ಟೇ, ಆಮೇಲೆ ಅವ್ರಿಗೆ ಉಸಿರಾಡೋಕ್ಕೆ ತೊಂದರೆ ಆಯಿತು ಅಂತೆಲ್ಲ ಹೇಳಿದ್ರು ಫ್ರೆಂಡ್ಸ್. ಯಾಕಂದರೆ ಚೆನ್ನಾಗಿ ಓಡಾಡ್ತಾಯಿದ್ರಂತೆ, ಆ ವಿಷಯನೂ ನನಗೆ ಗೊತ್ತಿರಲಿಲ್ಲ. ಅದೊಂದು ತಿಳ್ಕೊಬಂದೆ. ನನಗೇನು ಗೊತ್ತಾ ಫ್ರೆಂಡ್ಸ್, ಬೈಸಂದ್ರದ್ದು ಒಳಗಡೆ ಹೋದರೆ ನಾನು ಬೇಗ ಬರೋದೇ ಇಲ್ಲ. ನಮ್ಮ ಅಕ್ಕ ಅವರಿರೋದು ಅಲ್ಲೇನೆ ಫ್ರೆಂಡ್ಸ್. ಆದರೆ ನಾನು ನಮ್ಮ ಅಕ್ಕನ ಮನೆ ಹತ್ರ ಹೋಗಲ್ಲ. ಯಾಕೆ ಗೊತ್ತಾ, ಅಕಸ್ಮಾತ್ ಬೈ ಚಾನ್ಸ್ ಹೋದ್ರೂ ನಾವು ಅವ್ರ ಮನೆಯಿಂದ ಬೇಗ ಅಂತೂ ಬರೋಕ್ಕೆ ಆಗಲ್ಲ. ಸುಮ್ಮನೆ ಎಷ್ಟೋ ದಿವಸದ ಮೇಲೆ ಹೋಯ್ತೀವ, ಏನಾದರೂ ಮಾತಾಡೋದು ಅದು ಇದು ಇರುತ್ತೆ ಅಂತ ನಾನು ಫ್ರೆಂಡ್ಸ್ ಬಂದುಬಿಡ್ತೀನಿ, ಎಲ್ಲೂ ಹೋಗಲ್ಲ. ನೀರು ಬೇಕಿತ್ತು ನನಗೆ, ನೀರು ತಗೊಂಡೆ ಬಂದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಕೆಲಸ. ಒಟ್ಟಿನಲ್ಲಿ ಫ್ರೆಂಡ್ಸ್ ಈ ವರ್ಷ ನನಗೆ ಅಷ್ಟು ಲಕ್ಷ್ಮೀ ಹಬ್ಬ ಮಾಡ್ಕೊಳ್ಳೋವಾಗ ಅಷ್ಟು ಸುಸ್ತು ಟಯರ್ಡ್ ಆಗಲಿಲ್ಲ. ಯಾಕಂದರೆ ಡೈಲಿ ಕೆಲಸ ಮುಗಿಸಾಯಿತು. ಇನ್ನು ಫ್ರೆಂಡ್ಸ್ ಬುಧವಾರ ಒಂದು ದಿನ ಏನು ಉಳಿದೈತೆ ಅವೆಲ್ಲನೂ ಒರೆಸ್ಕೊಂಡ್ರೆ ಬರೀ ಇನ್ನು ಯಾವಾಗ ಗುರುವಾರ ಸಾಯಂಕಾಲ ಮನೆಯೆಲ್ಲನೂ ಕ್ಲೀನಾಗಿ ಮಾಪಾಕ್ತೀವಿ. ಯಾಕೆಂದರೆ ಫ್ರೆಂಡ್ಸ್ ಇದನ್ನೆಲ್ಲ ಇಟ್ಕೊಂಡು ನಾವು ವಾಶ್ ಮಾಡೋಕ್ಕೆ, ನೀರು ಹಾಕಿ ತೊಳೆಯೋಕ್ಕೆ ಎಲ್ಲ ಆಗೋಲ್ಲ. ಆ ಥರ ನೀರು ಹಾಕಿ ತೊಳೆಯೋ ಅವಶ್ಯಕತೆ ಎಲ್ಲ ಮನೆ ಡೈಲಿ ನಾವು ಮಾಡ್ತಾಯಿರ್ತೀವಲ್ಲ, ನೀಟಾಗಿ ಐತೆ. ದೇವ್ರ ಮನೆ ಯಾಕೆ ಅಂದರೆ ಫ್ರೆಂಡ್ಸ್ ಅದು ಬೇರೆ ಐತಲ್ಲ, ಅದನ್ನು ಬೇಕಾದ್ರೆ ನಾವು ವಾಶ್ ಮಾಡ್ಬೋದು. ಅದೇ ಅಂದ್ಕೊಂಡಿದ್ದೀನಿ. ಅದನ್ನೇ ವಾಶ್ ಮಾಡಿ ಅದರೊಳಗಡೆ ಒಂದು ಸ್ಟ್ಯಾಂಡ್ ಐತೆ, ಅದು ವಾಶ್ ಮಾಡಿ ಒಂದು ಚಿಕ್ಕ ಟೇಬಲ್ ಥರ ಇದೆ, ಅದೊಂದು ಸ್ಟ್ಯಾಂಡನ್ನು ವಾಶ್ ಮಾಡಿಡಬೇಕು ಅಂದ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ ನೀವೆಲ್ಲ ಯಾವ ರೀತಿ ಲಕ್ಷ್ಮೀ ಹಬ್ಬಕ್ಕೆ ರೆಡಿ ಮಾಡ್ಕೊಂಡಿದ್ದೀರಾ. ಇನ್ನು ಫ್ರೆಂಡ್ಸ್ ನಾನೊಂದು ವೀಡಿಯೋ ಮಾಡ್ತೀನಿ ಲಕ್ಷ್ಮೀ ಹಬ್ಬಕ್ಕೆ ನಾವು ಯಾವ ಥರ ಪೂಜೆ ಮಾಡಬೇಕು. ಫ್ರೆಂಡ್ಸ್ ನೋಡಿ ಸ್ವಲ್ಪ ಜನ ಒಡವೆ ಇಡಬಾರ್ದು, ಅದು ಇಡಬಾರ್ದು, ಇದು ಇಡಬಾರ್ದು ಅಂತೆಲ್ಲ ಹೇಳ್ತಾರೆ ಫ್ರೆಂಡ್ಸ್. ನಾನು ಈ ವಿಡಿಯೋನ ಲಕ್ಷ್ಮೀ ಹಬ್ಬ ನಾಳೆಯನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾವ ರೀತಿ ಲಕ್ಷ್ಮೀ ಹಬ್ಬಕ್ಕೆ ರೆಡಿ ಮಾಡ್ಕೊತೀನಿ, ಏನೆಲ್ಲ ಇಡ್ತೀನಿ, ಏನೆಲ್ಲ ಇಡಲ್ಲ ಅನ್ನೋದನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನು ಗೊತ್ತಾ, ಸ್ವಲ್ಪ ಜನ ನಾವು ಹಾಕಿರೋ ಒಡವೆನ ದೇವ್ರಿಗೆ ಹಾಕ್ಬಾರ್ದು ಅಂತಾರೆ ಫ್ರೆಂಡ್ಸ್. ಇದರಲ್ಲಿ 100% ನಾನು ಒಪ್ಕೋತೀನಿ. ಯಾಕೆ ಗೊತ್ತಾ, ನಾವೇನು ದೇವರಲ್ಲ, ನಾವು ಯೂಸ್ ಮಾಡಿದ ಒಡವೆನ ನಾವು ಒಂದು ದೇವ್ರಿಗೆ ಹಾಕಲೇಬಾರ್ದು ಲೆಕ್ಕದಲ್ಲಿ. ಇದು ಮೊದಲನೇ ಪಾಯಿಂಟು. ಇನ್ನು ಫ್ರೆಂಡ್ಸ್ ದೇವ್ರಿಗೆ ಹಾಕಿರೋದನ್ನ ನಾವು ಬೇಕಾದರೆ ನೋಡಿ ಸೀರೆ ಹಾಕ್ತೀವಿ, ಅದು ನಾವೇ ಹೊಲಿಸ್ಕೊಂಡು ನಾವೇ ಉಟ್ಕೋತೀವಿ, ಅದು ಬೇರೆ ವಿಷಯ. ಆದರೆ ದುಡ್ಡನ್ನ ಫ್ರೆಂಡ್ಸ್ ಎಷ್ಟೊಂದು ದುಡ್ಡು ಎಲ್ಲರೂ ಇಡ್ತಾರೆ, ಅದು ಇಡಬಾರ್ದಾಗ. ಅದು ಫ್ರೆಂಡ್ಸ್ ಇನ್ನೊಂದು ವಿಷಯ ಗೊತ್ತಾ, ದೇವರೇನು ನಮಗೆ ನೀನು ನನಗೆ ಅಷ್ಟೇ ದುಡ್ಡಿಡು ಇಷ್ಟೇ ದುಡ್ಡಿಡು ಅಂತ ಯಾವಾಗಲೂ ಕೇಳಿಲ್ಲ. ನಮ್ಮ ಹತ್ರ ಏನೈತೆ ಅದರಲ್ಲಿ ಪೂಜೆ ಮಾಡಿ, ಮೇಯ್ನ್ ಭಕ್ತಿ ಮುಖ್ಯ ಅಂತ ದೇವ್ರು ಹೇಳಿರೋದು. ಇದು ಎಲ್ರಿಗೂ ಗೊತ್ತಿರೋ ವಿಷಯನೇ.
ಇದೇನಪ್ಪ ಯಾರಿಗೂ ಗೊತ್ತಿಲ್ಲ ಅನ್ನೋ ಥರ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಎಲ್ರಿಗೂ ಗೊತ್ತಿರೋ ವಿಷಯನೇ ಅದು. ದೇವ್ರೇನು ನಮ್ಮನ್ನ ಅಷ್ಟಿಡು ಇಷ್ಟಿಡು ಅಂತ ಯಾರಿಗೂ ಹೇಳಿಲ್ವಲ್ಲ ಫ್ರೆಂಡ್ಸ್. ಹಂಗಾಗಿ ನಮ್ಮ ಮನೇಲಿ ಏನೈತೆ ಅದನ್ನಿಟ್ಟು ಪೂಜೆ ಮಾಡಿ ನಮ್ಮ ಸಮಾಧಾನ ಮಾಡ್ಕೋಬೇಕೇ ಹೊರತು ಬೇರೆಯವ್ರನ್ನೆಲ್ಲ ಮೆಚ್ಚೋ ಅವಶ್ಯಕತೆ ಯಾರಿಗೂ ಇಲ್ಲ. ಈ ಮಾತು, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇದುವರೆಗೂ ನನ್ನ ವಿಡಿಯೋನ ವಾಚ್ ಮಾಡೋಕ್ಕೆ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.